ತುಲಾರಾಶಿಯವರು ತುಲಾರಾಶಿಯವರು ಈಗಾಗಲೇ ಕನಸುಗಳ ಜೊತೆಗೆ ಪ್ರಯಾಣವನ್ನು ಮಾಡಲಿದ್ದೀರಿ, ಮಾಡ್ತಾ ಇರ್ತೀರಿ ಕೂಡ. ಏನೇನು ಕನಸು ಕಟ್ಕೊಂಡಿದ್ದೀರೋ ಒಟ್ಟಾರೆ 8ನೇ ಮನೆಯ ಗುರು ಅಷ್ಟ ಕಷ್ಟಗಳು, ಏನೋ ಒಂದು ರೀತಿಯಾಗಿರ್ತಕ್ಕಂತಹ ನೋವುಗಳನ್ನು ಅನುಭವಿಸ್ತಾ ಬಂದಿದ್ದೀವಿ. ಸಣ್ಣ ಪುಟ್ಟ ಗಾಯಗಳಿಂದ ಹಿಡಿದು ಮಾನಸಿಕವಾಗಿ ಆ್ಯಂಡ್ ಫಿಸಿಕಲಿ ಮೆಂಟಲಿ ಡಿಸಾರ್ಡರ್, ಎಲ್ಲೋ ಒಂದು ಕಡೆ ನೀವು ಪೇಯ್ನ್ ಉಣ್ತಾನೆ ಇದ್ದೀರಿ, ನಿಮಗೆ ಬಹಳ ದುಃಖ ಆಗಿದೆ. ಇರ್ತಕ್ಕಂತಹ ಕುಟುಂಬದ ವಾತಾವರಣ ಒನ್ ಟೈಪ್ ಆಫ್ ಸಫೋಕೇಶನ್, ಇವೆಲ್ಲೂ ಕೂಡ ಅನುಭವಿಸಿದ್ದೀರಿ, ಖೇದವನ್ನು ಅನುಭವಿಸಿದ್ದೀರಿ, ತುಂಬ ಸ್ಯಾಕ್ರಿಫೈಸ್ ಮಾಡಿರ್ತೀರಿ ಕೂಡ. ಆದರೆ ನಿಮಗೆ ಒಂದು ಏಟಿಗೆ ಎರಡು ಅಕ್ಕಿನ ಉರುಳಿಸ್ತಕ್ಕಂಥದ್ದು ಈ ಸಿದ್ಧಾಂತ ಕರೆಕ್ಟ್. ಒಂದು ಏಟಿಗೆ 2 ಅಕ್ಕಿಯನ್ನು ಉರುಳಿಸುವಂಥ ಸಿದ್ಧಾಂತ. ಹೇಗೆ ನಿಮಗೆ ಮಿತ್ರನಾಗಿರ್ತಕ್ಕಂಥ ಮಹಾನುಭಾವ ಷಷ್ಠಮಕ್ಕೆ ಬರುತ್ತಿದ್ದಾನೆ. 6ನೇ ಮನೆಗೆ ಬಂದಾಗ ಶನೈಶ್ಚರ ಬಹುಶಃ ನಿಮಗೊಂದು ಭದ್ರಕೋಟೆ, ಈ ಝಡ್ ಅಂತಾರಲ್ಲ ಆ ಥರದ್ದು ಒಂದು ಪ್ರೋಟೋಕಾಲ್ ಕೊಟ್ಟ ಹಾಗೆ ನಿಮಗೆ ಎಷ್ಟು ಅಂದ್ರೆ ಅಷ್ಟು ಅದ್ಭುತವಾಗಿರ್ತಕ್ಕಂತಹದ್ದು. ಒಂದು ಅಷ್ಟು ಚೆನ್ನಾಗಿ ನಿಮ್ಮ ಹಾವ ಮೇಂಟೈನ್ ಮಾಡ್ತೀರಿ. ಯಾವಾಗ 2025 ಮಾರ್ಚ್ ನಂತರ ಇರ್ತಕ್ಕಂಥ ದಿನಗಳೇ ಹಾಗೆ ನಿಮಗೆ ಅತ್ಯಂತ ಅಭ್ಯುದಯ ಫಲಗಳನ್ನು, ಯಾವತ್ತೋ ನೀವು ನೆಟ್ಟಿರ್ತಕ್ಕಂತಹ ಗಿಡ ಈಗ ಫಲವನ್ನು ಕೊಡುವಂಥದ್ದು ಕೂಡ. ಇನ್ನು ಅಷ್ಟಮದಲ್ಲಿರ್ತಕ್ಕಂತಹ ಗುರು ನವಮಕ್ಕೆ ಬರುತ್ತಾನೆ, ಭಾಗ್ಯಕ್ಕೆ ಬರುತ್ತಾನೆ. ಏನು ಹೇಳುತ್ತಿರೋದು ಎಂತಹದ್ದು, ಈ ಕಡೆ ಶನೈಶ್ಚರನೂ ಅದ್ಭುತವಾಗಿದ್ದಾನೆ. ಇನ್ನು ಗುರು ಹೇಳಬಾರದು, ಧನಕಾರಕನು, ಯೋಗಕಾರಕನು, ಕಲ್ಯಾಣಕಾರಕನು, ಪುತ್ರಕಾರಕನು, ಶುಭಕಾರಕನು, ಅಭಿವೃದ್ಧಿಕಾರಕನು. ಎಂತಹದ್ದು ನೀವು ಏನು ಅಂದುಕೊಳ್ತೀರೋ ಒಂದೇ ಮಾತ್ರ ಹೇಳಿಬಿಡೋದಾದರೆ ಮಣ್ಣು ಮುಟ್ಟಿದ್ರೂ ಬಂಗಾರವಾಗತ್ತೆ, ಮಣ್ಣು ಮುಟ್ಟಿದ್ರೂ ಕೂಡ ಬಂಗಾರವಾಗತ್ತೆ. ಅಷ್ಟು ಚೆನ್ನಾಗಿದೆ. ಹಾಗಂತೇಳಿ ದುರುಪಯೋಗಕ್ಕೆ ಸಾಧ್ಯವಿಲ್ಲ. ಅದನ್ನು ಸದುಪಯೋಗವೇ ಮಾಡಿಕೊಳ್ಳಬೇಕು. ನೊಂದಿದ್ದೀರಿ, ಎಷ್ಟೋ ಸಲ ಪೇಯ್ನ್ ಆಗಿದೆ, ಜಾಗೃತಾವಸ್ಥೆಗೆ ನೀವು ಬರಬೇಕಾಗತ್ತೆ. ಇನ್ನೂ ಸಾಧ್ಯ ಸ್ವಪ್ನಾವಸ್ಥೆನ ಬಿಟ್ಟು ಹೇಗೆಂತಂದರೆ ಆ ತುರ್ಯಾವಸ್ಥೆ ತಲುಪೋ ತನಕ ನಿಮ್ಮ ಪ್ರೇಯರ್ ಹೇಗಿರಬೇಕಂತಂದರೆ ನಮ್ಮ ಶತ್ರುಗಳು ಕೂಡ ಕ್ಲಾಪ್ಸ್ ಹೊಡಿಬೇಕಂತೆ. ಹಾಗೆ ಬದುಕು ತೋರಿಸ್ತಕ್ಕಂತಹ ವರ್ಷ ನಿಮಗೇನಾದರೂ ಈ ಒಂದು ತುಲಾರಾಶಿಗೆ ಇದೆ ಅಂತಂದರೆ ಅದು ಈ ವರ್ಷವಾಗಿರುತ್ತೆ. 2025 ಮೇಯಿಂದ 2026 ಮೇ ತನಕ ಬಹಳ ಖುಷಿ, ಬಹಳ ಸಂತೋಷವನ್ನು ಉಣಬಡಿಸ್ತಕ್ಕಂಥದ್ದು. ಒಮ್ಮೆ ನಿಮ್ಮ ಜಾತಕದ ಕುಂಡ್ಲಿ ಹೇಗಿದೆ ಗೊತ್ತಿಲ್ಲ, ರಾಜಕೀಯದ ಮಟ್ಟದಲ್ಲಿರ್ತಕ್ಕಂಥವರು ಒಂದು ನೀವು ಬರೆದಿಟ್ಕೊಂಡ್ಬಿಡ್ಬೇಕು. ನೀವು ಈ ರಾಶಿನವರು ಏನಾದರೂ ಸಾಧ್ಯ ಆದರೆ ನಿಮ್ಮ ಎದುರಾಳಿ ಅಂದರೆ ಇವತ್ತಿಂದಲೂ ಅದಕ್ಕೆ ಲಾಲನೆ ಪಾಲನೆ ಪೋಷಣೆ ಬೇಕು. ಆವತ್ತು ಎಚ್ಚೆತ್ಕೊಂಡ ಪ್ರಯೋಜನ ಇಲ್ಲ. ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಯಾವ ಪ್ರಯೋಜನವೂ ಬಾರದು ಕೂಡ. ನಿಮ್ಮದು ಜೊತೆಗೆ ಒಂದು ಯೋಗವೂ ಇತ್ತು ಅಂತಂದರೆ ಹೇಳುತ್ತೀರದು ನಿಮ್ಮ ವಿರುದ್ಧವಾಗಿ 3 ಬಾರಿ ಮಿನಿಸ್ಟ್ರು ಆಗಿರುತ್ತಾನೆ ಅಂಥವ ನಿಂತ್ಕೊಂಡ್ರೂ ಕೂಡ ಅಷ್ಟೇ ಈಸಿಯಾಗಿ ಕೈ ಕೊಟ್ಕೊಂಡವನನ್ನು ಸೋಲಿಸ್ಲಿಕ್ಕೆ ಸಾಧ್ಯ ಆಯಿತು. ನಾನು ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ ರಾಜಕೀಯವಾಗಿ. ಅಂದರೆ ನೀವು ಯಾವುದೇ ಆಗಿರೋದು ಜಾಬ್ ಬಿಸ್ನೆಸ್ಸಲ್ಲೂ ಕೂಡ ಅಷ್ಟೊಂದು ಆಹ್ಲಾದ ಆನಂದವಾಗಿರುತ್ತೆ. ಷಷ್ಠಮಕ್ಕೆ ಸಂಬಂಧಪಟ್ಟ ಶನೈಶ್ಚರ ನಿಮಗೆ ಯಾವಾಗಲೂ ಕೂಡ ಅಭಯಸ್ತವನ್ನು ಈಗ ಮಾಡ್ತಿರ್ತಾನೆ, ನಾನಿದ್ದೀನಿ ಅಂತ. ಇನ್ನು ಗುರು ನಿಮಗೆಲ್ಲ ಡೋರ್ ಓಪನ್ ಮಾಡಿರ್ತಾನೆ. ಎಂತಹದ್ದು ಕೂಡ ನಿಮಗೆ ಅಂತಂದರೆ ಈ ರಾಷ್ಟ್ರೀಯ ಹೆದ್ದಾರಿ ಹೇಗೆ ಅಂತಂದರೆ ಪೂರ್ಣ ಕುಂಭದಲ್ಲಿ ವೆಲ್ಕಮ್ ಮಾಡ್ತಕ್ಕಂಥದ್ದು ಹಾಗೆ ನಿಮಗೆ ಇರ್ತಕ್ಕಂಥದ್ದು ವಿಶೇಷವಾಗಿರೋ ಸ್ಥಾನ ಮಾನ ಗೌರವದೊಂದಿಗೆ ಎಲ್ಲ ಥರದ ಪ್ರತಿಷ್ಠೆಗಳು ಸಂಪಾದನೆಯನ್ನು ಮಾಡಿಕೊಳ್ಳುತ್ತೀರಿ. ಆದರೆ ಮನೆ ದೇವರಿಗೆ ಮೊರೆ ಹೋಗ್ತಕ್ಕಂಥದ್ದನ್ನು ಮರೆಯಬೇಡಿ. ಚೆನ್ನಾಗಿ ನೆನಪಿಟ್ಕೊಳ್ಳಿ, 108 ದಿನಕ್ಕೆ ಒಂದು ಸಲ ಅಂದರೆ ವರ್ಷದಲ್ಲಿ 3 ಬಾರಿ ಮನೆ ದೇವರ ದರ್ಶನವನ್ನು ಮಾಡಿಕೊಡ್ತಕ್ಕಂತಹದ್ದನ್ನು ಮರೆಯಬೇಡಿ. ಅಲ್ಲಿ ಒಂದು 9 ರಿಂದ 10 ತೆಂಗಿನಕಾಯಿಗಳು, ಸಾಧ್ಯವಾದರೆ 10 ತೆಂಗಿನಕಾಯಿಗಳು ಕೊಟ್ಟು ಬರತಕ್ಕಂತಹದ್ದನ್ನು ಮಾಡಿಕೊಳ್ಳಿ. ನೀವು ಇವತ್ತು ಹೋಗಿ ಬಂದಿದ್ದೀರಿ ಅಂದರೆ ಇವತ್ತು ಲೆಕ್ಕ ಇಟ್ಕೊಳ್ಳಿ, ನೆಕ್ಸ್ಟು 108ನೇ ದಿನ ಹೋಗ್ತಕ್ಕಂಥದ್ದು, ಅದಾದ 108ನೇ ದಿನ ಹೋಗಿ ಬರ್ತಕ್ಕಂಥದ್ದು ಮನೆ ದೇವರ ದಿವ್ಯ ದರ್ಶನ ಮಾಡಿಕೊಳ್ತೀರಿ. ನೀವು ಯಾವ ರೀತಿ ಬರೆದಿಡ್ತೀರೋ ಹಾಗಿರ್ತೀರಿ, ಅಂತಹ ಫಲವನ್ನು ಪಡ್ಕೊಳ್ತೀರಿ. ಆದರೆ ಕಾರಣೀಭೂತರಾಗಿರ್ತಕ್ಕಂಥ ಗೊತ್ತಿಲ್ಲ ನಿಮಗೆ ಯಾರೋ ಹೊಸಬರು ಪರಿಚಯ ಆಗ್ತಾರೆ. ಎಂತಹದಂತಂದರೆ ಒಂದು ಮಿರಾಕಲ್, ಒಂದು ಪವಾಡ ನಡೆದೇ ಹೋಗುತ್ತೆ. ಬಹುಶಃ ಪ್ರಾರಬ್ಧ ಅಂತಿದ್ದರು ನೀವು, ನನ್ನ ಹಣೆ ಬರಹ ಸರಿಲ್ಲ ಅಂತಿದ್ದರು ನೀವು, ಇದೀಗಾಗಲ್ಲ, ನಿಮ್ಮ ಹಣೆ ಬರಹ ನೀವೇ ಬದಲಾಯಿಸ್ಕೊಂಡಿದ್ದೀರಿ. ಅಂತಹ ಫಲವನ್ನು ಪಡ್ಕೊಳ್ತೀರಿ. ಶುಭಂ ಭೂಯಾತ್, ಒಳಿತಾಗಲಿ.